ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಪರಿಹಾರ ಕ್ರಿಯೆಗಳ ವಿಚಾರಕ್ಕೆ ಬಂದಾಗ ಈಗ ಬಹಳಷ್ಟು ಕಡೆಗಳಲ್ಲಿ ಮಂತ್ರಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಕ್ರಿಯೆಗಳನ್ನ ಕೊಡ್ತಾ ಬರ್ತಾ ಇದ್ದೀವಿ. ಪರಿಹಾರ ಕ್ರಿಯೆಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕೂಡ ನಾವು ಮಾಡಿದ್ದೀವಿ. ಯಾರು ಒಂದು ಟೀಚರ್ ಆಗಿದ್ದೀರಾ, ಟೀಚಿಂಗ್ ಲೈನ್ನಲ್ಲಿ ಇದ್ದೀರಾ, ಕಲಿಕೆಯ ಒಂದು ಕಲಿಸುವಂಥ ಲೈನ್ನಲ್ಲಿ ಯಾರ್ಯಾರಿದ್ದೀರೋ ಅವರಿಗೆಲ್ಲರಿಗೂ ಇವತ್ತಿನ ವಿಡಿಯೋ ಖಂಡಿತವಾಗಲೂ ನಿಮಗೆ ಉಪಕಾರಿ ಆಗಿದೆ ಅಥವಾ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇವತ್ತು ಒಬ್ಬ ಟೀಚರ್ನ ಗುರುವಾಗಿ ನೋಡಲ್ಲ, ಟೀಚರಾಗಿ ಮಾತ್ರನೇ ನೋಡ್ತಾರೆ. ಭಾಳಷ್ಟು ಕಡೆಗಳಲ್ಲಿ ಜ್ಯೋತಿಷ್ಯ ಇತ್ಯಾದಿಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು ನಾವು ವ್ಯಕ್ತಿಗಳಾಗಿಯೇ ನೋಡ್ತೀವಿ, ಗುರುಗಳಾಗಿ ನೋಡಲ್ಲ. ಇದಕ್ಕೆ ಕಾರಣ ಏನಿರಬಹುದು ಅನ್ನೋದು ಬೇಕಾಗಿಲ್ಲ. ಆದರೆ ಅವರು ಮಾತಾಡುವಂಥ ರೀತಿ, ಅವರು ಕಲಿಸುವಂಥ ಶೈಲಿ ಗುರು ರೀತಿಯಲ್ಲಿ ಇರೋದಿಲ್ಲ. ಅಥವಾ ಟೀಚರ್ ವೃತ್ತಿಯನ್ನು, ಕಲಿಕೆಯ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೀನಿ, ಆ ವೃತ್ತಿಯಲ್ಲಿ ನಾನು ಅಭಿವೃದ್ಧಿಯನ್ನು ಸಾಧಿಸಬೇಕು. ಕಲಿಸೋದು, ಇನ್ನೊಬ್ಬರಿಗೆ ಕಲಿಸುವಂಥ ವೃತ್ತಿ ಯಾವುದೇ ಇರಲಿ, ಅದು ಟೀಚರೇ ಅಂತಲ್ಲ, ಇನ್ನೊಬ್ಬರಿಗೆ ಕಲಿಸುವಂಥ ವೃತ್ತಿ, ಅದರಿಂದ ನನಗೆ ಸಂಪಾದನೆ ಆಗುತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ. ಐ ಎಮ್ ಎ ಟೀಚರ್, ಅದು ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾರೆ, ಟೀಚರ್ ತಾನೆ. ಒಂದು ಗುರು ಅಂದಾಗ ಬೇರೆ ಭಾವನೆ ಬರುತ್ತೆ ನಮಗೆ, ಒಂದು ಟೀಚರ್ ಅಂದಾಗ ಬೇರೆ ಭಾವನೆ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಲ್ವಾ? ಸೊ ನೀವು ಟೀಚರ್ ಆಗಿದ್ದರೆ, ಒಂದು ಕಲಿಸುವಂಥ ಕೆಲಸದಲ್ಲಿ ತಾವಿದ್ದರೆ, ಯಾರೇ ಆಗಿರಲಿ ಕಲಿಸುವಂಥ ಕೆಲಸದಲ್ಲಿ ತಾವಿದ್ದು ತಮ್ಮನ್ನು ಒಂದು ಗುರುಸ್ಥಾನದಲ್ಲಿ ತಾವು ನೋಡ್ಕೋಬೇಕು. 4 ಜನ ತಮ್ಮನ್ನು ಆ ರೆಸ್ಪೆಕ್ಟ್ ಅನ್ನೋದು ಗುರುಸ್ಥಾನಕ್ಕೆ ಕೊಡೋ ರೀತಿಯಾದಂಥ ರೆಸ್ಪೆಕ್ಟ್ ನಿಮಗೆ ಸಿಗಬೇಕು. ಉದ್ಯೋಗದಲ್ಲಿದ್ದರೆ ತಾವು ಅಭಿವೃದ್ಧಿ ಆಗಬೇಕು. ಟೀಚರ್ ಉದ್ಯೋಗ, ಕಲಿಕೆಯ ಉದ್ಯೋಗ, ಕಲಿಸುವ ಉದ್ಯೋಗದಲ್ಲಿ ತಾವಿದ್ದಾಗ, ಇವಾಗ ನೀವು ನೋಡ್ಬೋದು ಈ ಡ್ರೈವಿಂಗ್ ಇತ್ಯಾದಿಗಳಲ್ಲಿ ಏನಿರೋದು ಕಲಿಕೆ, ತರಬೇತಿ ಕೇಂದ್ರ, ಅದು ಕಲಿಸ್ತಾರೆ ಯಾರೋ ಒಬ್ಬರಲ್ಲಿ ಅಲ್ವಾ? ಡ್ರೈವಿಂಗ್ ಸ್ಕೂಲ್ ಇತ್ಯಾದಿಗಳಲ್ಲಿ ಹೋದಾಗ ನೀವು ಈ ಥರ ಸ್ವಲ್ಪ ತಲೆ ಓಡಿಸಿ ಭಾಳಷ್ಟು ಉದ್ಯೋಗಗಳು ನಿಮಗೆ ತಲೆಗೆ ಬರುತ್ತೆ. ಸೊ ಇದರಲ್ಲಿದ್ದಾಗ ನಾನು ಕೊಡ್ತಾ ಇರುವಂಥ ಮಂತ್ರವನ್ನು 30 ಅಥವಾ 300 ಬಾರಿ ಚಾಂಟ್ ಮಾಡಬೇಕು. ಅಂದರೆ ಪ್ರತಿದಿನ 30 ಅಥವಾ 300 ಬಾರಿ ಜಪವನ್ನು ತಾವು ಮಾಡಿಕೊಳ್ಳಿ. ಇಲ್ಲ ನಾವು ಇದನ್ನು ಯಾವುದಾದ್ರು ಒಂದು ಪೇಪರಲ್ಲಿ ಬರಿಬೋದಾ ಅಂದರೆ ಖಂಡಿತವಾಗಲೂ ತಾವು ಇದನ್ನು ಬರಿಬೋದು. ಆದರೆ 30 ಮತ್ತು 300 ಬಾರಿನೇ ತಾವು ಬರಿಬೇಕಾಗುತ್ತೆ. ಒಂದು 30 ಬಾರಿ ಬರಿಬೇಕು, ಇಲ್ಲ 300 ಬಾರಿ. ಫಸ್ಟ್ ಡೇ ನಾನು ಬಂದ್ಬಿಟ್ಟು 30 ಬಾರಿ ಮಂತ್ರ ಜಪ ಮಾಡಿದೆ, ಪ್ರತಿದಿನ 30 ಬಾರಿನೇ ಮಾಡಬೇಕು. ಫಸ್ಟ್ ಡೇ ನಾನು 300 ಬಾರಿ ಮಂತ್ರ ಜಪ ಮಾಡಿದ್ದೀನಿ, ಪ್ರತಿದಿನ 300 ಬಾರಿನೇ ಮಾಡಬೇಕು. ಅದೇ ರೀತಿ ತಾವು ಎಷ್ಟು ಬರೀತಿರೋ ಪ್ರತಿದಿನ ಅಷ್ಟೇ ಸಂಖ್ಯೆಯಲ್ಲಿ ಬರಿಬೇಕಾಗುತ್ತೆ. ಇಲ್ಲ ನಾನು ಇದನ್ನು ಬರೆದ್ಬಿಟ್ಟು ಯಾವುದಾದ್ರು ಒಂದು ಗೋಡೆಯ ಮೇಲೆ ಅಂಟಿಸಬಹುದಾ ಅಂತೇನಾದರೂ ಇದ್ದರೆ ಖಂಡಿತವಾಗಲೂ ಒಂದು ಬಿಳಿ ಹಾಳೆಯ ಮೇಲೆ ಹಳದಿ ಬಣ್ಣದ ಪೆನ್ನಿಂದ, ಹಳದಿ ಬಣ್ಣದ ಶಾಯಿ, ಇಂಕು ಹಳದಿ ಇರಬೇಕು, ಪೆನ್ನಲ್ಲ, ಇಂಕು ಹಳದಿ ಇರಬೇಕು. ಆ ಹಳದಿ ಬಣ್ಣದ ಇಂಕ್ನಿಂದ ತಾವು ಬರೆದು ನಿಮ್ಮ ಮನೆ ಹಾಲ್ನಲ್ಲಿ ಈಶಾನ್ಯ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇದನ್ನು ಅಂಟಿಸ್ಬೇಕಾಗುತ್ತೆ. ಅಂಟಿಸೋದ್ಕಿಂತ ಬಹಳ ಒಳ್ಳೆಯ ಕೆಲಸ ಯಾವುದು ಅಂದರೆ ಚಾಂಟಿಂಗ್. ನೀವು ಪ್ರತಿದಿನ ಈ ಮಂತ್ರವನ್ನು ಜಪ ಮಾಡೋದು ಬಹಳ ಈಸಿ ಇರುತ್ತೆ. ಮತ್ತು ಈ ಮಂತ್ರವನ್ನು ನಾವು ಇಲ್ಲಿ ಸ್ಕ್ರೀನ್ನಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಯಾರಿಗಾರು ಬೇಕು ಅಂತೇಳಿದ್ರೆ ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ ಮತ್ತು ತಾವು ಜಪ ಮಾಡ್ಬೋದು. ಇದನ್ನು ಒಂದು ಸಲ ನಾನು ಓದಿ ಹೇಳ್ತೀನಿ. ಸದ್ಗುರು ಆಚಾರ್ಯಕ ಉದ್ಯೋಗ ಅಸ್ಮಿನ್ ನಮಸ್ಸೇ ಅನ್ನುವಂಥದ್ದು ಇದು ಮಂತ್ರ ಆಗಿದೆ. ಸದ್ಗುರು ಆಚಾರ್ಯಕ ಉದ್ಯೋಗ ಅಸ್ಮಿನ್ ನಮಸ್ಸೇ, ನಮಸ್ತೆ ಅಲ್ಲ ನಮಸ್ಸೇ. ಅದಕ್ಕೋಸ್ಕರನೇ ನಾವು ಈ ಒಂದು ಮಂತ್ರವನ್ನು ನಾವು ಸ್ಕ್ರೀನ್ನಲ್ಲಿ ಕೂಡ ಕೊಡ್ತಾ ಇದ್ದೀವಿ, ನೋಡಿಕೊಂಡು ಬರ್ಕೊಳ್ಳಿ. ಜೀವನದಲ್ಲಿ ಉದ್ಧಾರ ಆಗಬೇಕು. ಟೀಚಿಂಗ್ ಲೈನ್ನಲ್ಲಿದ್ದೀನಿ, ಎಲ್ಲರೂ ನನ್ನ ಒಬ್ಬ ಟೀಚರಾಗಿ ನನ್ನ ನೋಡ್ತಾರೆ ಹೊರತು ಗುರುವಾಗಿ ನೋಡ್ತಾ ಇಲ್ಲ ಅನ್ನುವಂಥ ಭಾವನೆ ಇದ್ದರೆ ಆ ರೆಸ್ಪೆಕ್ಟ್ ಬೇಕು. ನಾನು ಈ ಟೀಚಿಂಗ್ ಫೀಲ್ಡಲ್ಲಿದ್ದೀನಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು, ಇಂಪ್ರೂವ್ ಆಗಬೇಕು ಅನ್ನುವಂಥ ಆಸೆ ಇದ್ದರೆ ಈ ಮಂತ್ರವನ್ನು ಪ್ರತಿನಿತ್ಯ ಚಾಂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.